ನೋ ಡಿಸ್ಟ್ರಾಕ್ಷನ್ ಝೋನ್. ನಾವು ನಮ್ಮ ಡಿಸ್ಟ್ರಾಕ್ಷನ್ನಿಂದ ಹೊರಗೆ ಬರಲು 7 ವಿಷಯಗಳನ್ನು ಫಾಲೋ ಮಾಡಬೇಕು. ಅವುಗಳು: ಒಂದು, ಮಿನಿಮೈಸಿಂಗ್ ಡಿಸ್ಟ್ರಾಕ್ಷನ್. ಇಂದಿನ ಕಾಲದಲ್ಲಿ ನಾವು ಡಿಸ್ಟ್ರಾಕ್ಷನನ್ನು ನಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೇವೆ. ಆ ಡಿಸ್ಟ್ರಾಕ್ಷನ್ ವಸ್ತುಗಳನ್ನು ನಾವು ನಮ್ಮ ಕಣ್ಣ ಮುಂದೆ ಇಟ್ಟುಕೊಳ್ಳುತ್ತೇವೆ. ಉದಾಹರಣೆಗೆ, ನಾವು ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋದುವಾಗ ಜಂಕ್ ಫುಡ್, ಚಾಕ್ಲೇಟ್ನಂಥ ಅನ್ಹೆಲ್ದಿ ಫುಡ್ಗಳು ನಮ್ಮ ಕಣ್ಣಿಗೆ ಕಾಣುವ ಜಾಗದಲ್ಲಿ ಇರಿಸಿರುತ್ತಾರೆ. ಅವುಗಳನ್ನು ನಾವು ನೋಡಿದ ತಕ್ಷಣ ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಡಿಸ್ಟ್ರಾಕ್ಟ್ ಮಾಡುವ ವಸ್ತುಗಳು, ಮೆಸ್ಸಿ ಆದ ನಮ್ಮ ವರ್ಕಿಂಗ್ ಟೇಬಲ್ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುತ್ತದೆ. 2, ಡಿಫಾಲ್ಟ್ ಟು ಪಾಸಿಟಿವ್ ಆ್ಯಕ್ಷನ್ಸ್ ಆ್ಯಂಡ್ ಬಿಹೇವಿಯರ್ಸ್. ನಮ್ಮ ಕೆಲಸಕ್ಕೆ ಅನುಕೂಲವಾಗದ ವಸ್ತುಗಳು, ಅಪ್ಲಿಕೇಶನ್ಗಳು ನಮ್ಮ ಕಣ್ಣ ಮುಂದೆ ಕಾಣಬಾರದು. ಹೆಲ್ದಿ ಫುಡ್, ಜಿಮ್ ಇಕ್ವಿಪ್ಮೆಂಟ್, ಹೀಗೆ ಉತ್ತಮ ವಸ್ತುಗಳು ನಮ್ಮ ಕಣ್ಣ ಮುಂದೆ ಇರಬೇಕು. ಅವುಗಳು ನಮ್ಮ ಆ್ಯಕ್ಷನ್ಗಳಲ್ಲಿ ಡಿಫಾಲ್ಟ್ ಆಗಿಬಿಡುತ್ತವೆ. ನಾವು ಹೆಚ್ಚು ಯಾವ ವಸ್ತು ನೋಡುತ್ತೇವೆ ಅದನ್ನೇ ನಾವು ತೆಗೆದುಕೊಳ್ಳುತ್ತೇವೆ. ಹೀಗಾಗಿ ನಿಮ್ಮ ಕೆಲಸಕ್ಕೆ ಸಹಾಯ ಮಾಡಬಲ್ಲ ವಸ್ತುಗಳನ್ನು ನಿಮ್ಮ ಕಣ್ಣ ಮುಂದೆ ಇಡಿ. ಮೊಬೈಲ್ ಫೋನ್ನ ಇಂದಿನ ಕಾಲದಲ್ಲಿ ದೊಡ್ಡ ಡಿಸ್ಟ್ರಾಕ್ಷನ್ ಮಾಡುತ್ತಿದೆ. ಹೀಗಾಗಿ ನಾವು ನಮ್ಮ ಕೆಲಸ ಪೂರ್ತಿಯಾಗುವವರೆಗೂ ಫೋನನ್ನು ಸೈಲೆಂಟ್ ಮಾಡಬೇಕು. ಯಾವುದೇ ಡಿಸ್ಟ್ರಾಕ್ಷನ್ ಇರದ ಜಾಗದಲ್ಲಿ ಕೆಲಸ ಮಾಡಬೇಕು. 3, ಅಟೆನ್ಷನ್ ರೆಸಿಡ್ಯೂ. ಇಂದಿನ ಕಾಲದಲ್ಲಿ ನಾವೆಲ್ಲ ತುಂಬ ಬ್ಯುಸಿ, ಕೆಲಸ ಜಾಸ್ತಿ ಇದೆ ಆದರೆ ಸಮಯ ಕಡಿಮೆ ಇದೆ ಎಂಬ ಜೀವನ ಶೈಲಿಯಲ್ಲಿ ಬದುಕುತ್ತಿದ್ದೇವೆ. ನಾವು ಇಂದಿನ ಕಾಲದಲ್ಲಿ ಮಲ್ಟಿ ಟಾಸ್ಕಿಂಗ್ ಹೆಚ್ಚು ಮಾಡುತ್ತಿದ್ದೇವೆ. ಅಂದರೆ ಒಂದು ಸಮಯದಲ್ಲಿ ಹಲವು ಕೆಲಸ ಮಾಡುವುದನ್ನು ಮಲ್ಟಿ ಟಾಸ್ಕಿಂಗ್ ಎಂದು ಕರೆಯುತ್ತಾರೆ. ನಾವು ಒಂದು ಕೆಲಸ ಪೂರ್ತಿ ಮಾಡದೆ ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆದಾಗ ನಮಗೆ ಆ ಮುಗಿಯದ ಕೆಲಸದ ಕೆಲವು ಅಂಶಗಳು ನಮ್ಮ ತಲೆಯಲ್ಲಿ ಇರುತ್ತವೆ. ಅವು ನಮ್ಮನ್ನು ಮುಂದಿನ ಕೆಲಸ ಸರಿಯಾಗಿ ನಡೆಯದಂತೆ ತಡೆಯುತ್ತವೆ. ಹೀಗಾಗಿ ನಾವು ಸಿಂಗಲ್ ಟಾಸ್ಕ್, ಅಂದರೆ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಬೇಕು. ಅದು ಒಂದು ಉದ್ದೇಶ ಮತ್ತು ಆಸಕ್ತಿಯಿಂದ ಕೂಡಿರಬೇಕು. ಅಂದರೆ ಈ ಕೆಲಸ ಮುಗಿಯುವವರೆಗೂ ನಾವು ಬೇರೆ ಕೆಲಸ ಮಾಡಬಾರದು, ಡಿಸ್ಟ್ರಾಕ್ಟ್ ಆಗಬಾರದು. 4, ಬ್ಯಾಚಿಂಗ್. ಹೆನ್ರಿ ಫೋರ್ಡ್ ತಮ್ಮ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಮತ್ತು ಡಿಫೆಕ್ಟ್ಸ್ಗಳನ್ನು ಕಡಿಮೆ ಮಾಡಲು ಬ್ಯಾಚ್ ಸಿಸ್ಟಮನ್ನು ತಂದರು. ಅಂದರೆ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗುವಾಗ ಒಂದು ಬ್ಯಾಚ್ ಮುಖಾಂತರ ಹಾದು ಹೋಗುತ್ತವೆ. ಆ ಪ್ರತಿ ಬ್ಯಾಚ್ನಲ್ಲಿ ಒಬ್ಬ ಎಕ್ಸ್ಪರ್ಟ್ ಇರುತ್ತಾನೆ. ಆತ ತನ್ನ ಬ್ಯಾಚ್ನ ಯಾವ ಭಾಗವನ್ನು ಕಾರ್ಗೆ ಅಳವಡಿಸಬೇಕು ಎಂಬುದರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತಾನೆ. ಆತ ಪರ್ಫೆಕ್ಟ್ ಆಗಿ ಕಾರ್ನ ಪಾರ್ಟನ್ನು ಫಿಕ್ಸ್ ಮಾಡುತ್ತಾನೆ. ಆತ ಮುಂದಿನ ಬ್ಯಾಚ್ನಲ್ಲಿ ಏನಾಗುತ್ತದೆ ಎಂಬ ಯೋಚನೆ ಮಾಡುವುದಿಲ್ಲ. ಹೀಗಾಗಿ ಕಾರ್ ಯಾವುದೇ ಡಿಫೆಕ್ಟ್ ಇಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಹೊರಗೆ ಬರುತ್ತದೆ. ಹೀಗೆ ನಾವು ನಮ್ಮ ಕೆಲಸಗಳನ್ನು ಬ್ಯಾಚ್ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ, ಇಮೇಲ್ ನೋಟಿಫಿಕೇಷನ್, ಗೆಳೆಯರ ಜೊತೆ ಹರಟೆ, ಫ್ಯಾಮಿಲಿ ಟೈಮಿಂಗ್ ಮುಂತಾದ ಕೆಲಸಗಳಿಗೆ ಬ್ಯಾಚ್ ಅಥವಾ ಶೆಡ್ಯೂಲ್ ಹಾಕಿಕೊಳ್ಳಬೇಕು. ಇದು ನಿಮ್ಮನ್ನು ನಿಮ್ಮ ಕೆಲಸದ ಎಫಿಷಿಯನ್ಸಿಯನ್ನು ಹೆಚ್ಚಿಸುತ್ತದೆ. 5, ಡೋಂಟ್ ಡೂ ಲಿಸ್ಟ್. ನಾವು ಟು ಡೂ ಲಿಸ್ಟ್ ಮಾಡುವುದನ್ನು ಕೇಳೇ ಇರುತ್ತೇವೆ. ಆದರೆ ಇದು ನಮಗೆ ಕೆಲಸವನ್ನು ನೆನಪಿಸುತ್ತದೆ ಹೊರತು ನಮ್ಮನ್ನು ಆ ಕೆಲಸ ಮುಗಿಸಲು ಸಹಾಯ ಮಾಡುವುದಿಲ್ಲ. ಹೀಗಾಗಿ ನಾವು ಈ ಲಿಸ್ಟ್ನ ಜೊತೆಗೆ ಡೋಂಟ್ ಡೂ ಲಿಸ್ಟ್ ತಯಾರಿಸಬೇಕು. ಅಂದರೆ ನಾವು ಮಾಡುವ ಇಂಪಾರ್ಟೆಂಟ್ ಕೆಲಸದ ಜೊತೆಗೆ ಮಾಡದ ಕೆಲಸಗಳನ್ನು ಲಿಸ್ಟ್ ಮಾಡಬೇಕು. ಇದು ನಮ್ಮನ್ನು ಫೋಕಸ್ ಆಗಿ ಒಂದೇ ಕೆಲಸದ ಮೇಲೆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಮಲ್ಟಿ ಟಾಸ್ಕಿಂಗನ್ನು ತಪ್ಪಿಸುತ್ತದೆ. ನಾವು ಯಾವುದೇ ಕೆಲಸವನ್ನು 80ರಿಂದ 90% ಮುಗಿಸಿದ್ದೇವೆ ಎನ್ನುವುದಕ್ಕಿಂತ 100% ಮುಗಿಸಿದ್ದೇವೆ ಎಂದರೆ ಹೇಗೆ? ನೀವೇ ಯೋಚಿಸಿ. 6, ದ 40-70 ರೂಲ್. ನಾವು ಯಾವುದೇ ಕೆಲಸ ಶುರು ಮಾಡುವ ಮೊದಲು ಆ ಕೆಲಸದ ಬಗ್ಗೆ ಪೂರ್ತಿ ತಿಳಿಯಬೇಕು ಅಂತ ಅಲ್ಲ ಎಂದು USA ಸೆಕ್ರೆಟರಿ ಪಾವೆಲ್ ಅವರು ಹೇಳುತ್ತಾರೆ. ನಾವು ಆ ಕೆಲಸ ಶುರು ಮಾಡಲು ಕೇವಲ ಆ ಕೆಲಸದ 40% ತಿಳಿದರೆ ಸಾಕು ಎಂದು ಪಾವೆಲ್ ಹೇಳುತ್ತಾರೆ. ಅತಿಯಾದ ಇನ್ಫಾರ್ಮೇಷನ್ ಕೂಡ ನಮ್ಮನ್ನು ಕೆಲಸವನ್ನು ಪೂರ್ತಿ ಮಾಡದಂತೆ ಮಾಡುತ್ತದೆ. ಹೀಗಾಗಿ ಕೆಲಸದ 40% ಗೊತ್ತಿದ್ದರೆ ಕೆಲಸ ಶುರು ಮಾಡಿ. ಆ ಕೆಲಸದ ಬಗ್ಗೆ ನಿಮಗೆ 70% ತಿಳಿದರೂ ಕೂಡ ನೀವು ಆ ಕೆಲಸದಲ್ಲಿ ಮಾಸ್ಟರ್ ಆದಂತೆ ಎಂದು ಪಾವೆಲ್ ಹೇಳುತ್ತಾರೆ. 7, ಡೂ ನಥಿಂಗ್. ನಾವು ಇಂದಿನ ಕಾಲದಲ್ಲಿ ತುಂಬ ಬ್ಯುಸಿ. 8 ಗಂಟೆ ನಿದ್ದೆ ಮಾಡುವ ಬದಲು 3 ಗಂಟೆ ನಿದ್ದೆ ಮಾಡುತ್ತೇವೆ. ಅದನ್ನು ನಾವು ಪ್ರೊಡಕ್ಟಿವ್ ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ನಾವು ಯಾವುದೇ ಕೆಲಸವನ್ನು ಪ್ರೊಡಕ್ಟಿವ್ನಿಂದ ಮಾಡಿರುವುದಿಲ್ಲ. ನಾವು ಒಂದು ಸಾರಿ ಏನು ಮಾಡದೆ ನಮ್ಮ ಮೆದುಳನ್ನು ಖಾಲಿ ಇಟ್ಟುಕೊಳ್ಳುವುದು ಕೂಡ ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಮೆದುಳನ್ನು ನಾವು ಮೆಡಿಟೇಷನ್ ಮುಖಾಂತರ ರಿಫ್ರೆಶ್ ಮಾಡಬೇಕು. ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು. ಕುಟುಂಬದೊಂದಿಗೆ ಸಮಯ ಕಳೆಯಬೇಕು. ಸ್ನೇಹಿತರೊಂದಿಗೆ ಹರಟೆ ಹೊಡೆಯಬೇಕು. ಟ್ರಾವೆಲ್ ಮಾಡಬೇಕು. ಖುಷಿಯ ಕ್ಷಣ ಕಳೆಯಬೇಕು. ರಿಲ್ಯಾಕ್ಸ್ ಆಗಿ ಪ್ರತಿದಿನ ಯೋಚಿಸುತ್ತಾ ಇರುವ ನಿಮ್ಮ ಮೆದುಳಿಗೆ ವಿಶ್ರಾಂತಿ ಕೊಡಿ.